ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಸಾರಿನ ವೆರೈಟಿ ತೊಗೊಂಡು ಬಂದಿದ್ದೀನಿ. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ನಮಗೆ ಮಾರ್ಕೆಟಲ್ಲಿ ತುಂಬ ವೆರೈಟಿ ಮಾವಿನ ಹಣ್ಣು ಸಿಗುತ್ತೆ. ನಾನು ಇಲ್ಲಿ ಶುಗರ್ ಬೇಬಿ ಅಥವಾ ಸಕ್ಕರೆ ಬುಡ್ಡಿ ಅಂತ ಕರಿತಾರಲ್ಲ, ಸಣ್ಣ ಸಣ್ಣದು ಮಾವಿನ ಹಣ್ಣು, ಅದನ್ನು ಉಪಯೋಗಿಸಿ ಸಾರು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ಇದು 1 kg ಅಷ್ಟು ತೊಗೊಂಡಿದ್ದೀನಿ. ಎಲ್ಲ ಹಣ್ಣಾಗಿದೆ. ನೋಡಿಬಿಟ್ಟು ಕ್ಲೀನ್ ಮಾಡಿ ತೊಗೋಬೇಕು. ಹೋಗಿದೆಯಾ ಎಲ್ಲ ನೋಡಿ ಚೆಕ್ ಮಾಡಿ ಚೆನ್ನಾಗಿ ತೊಳೆದಿದ್ದೀನಿ 4-5 ಸತಿ. ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತೊಗೋಬೇಕು. ಸಾರು ಮಾತ್ರ ತುಂಬಾ ಟೇಸ್ಟು, ಅದ್ಭುತ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಆ ರೀತಿ ಹುಳುಳಿ ಸಿಹಿ ಖಾರ ಖಾರ ಇರುತ್ತೆ. ತುಂಬ ಟೇಸ್ಟ್ ಇರುತ್ತೆ. ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನೀವು ನೋಡಿಲ್ಲ ಅಂದರೆ ಮಾಡಿ, ನೋಡಿಬಿಟ್ಟು ಮಾಡಿ. ಸೊ ತುಂಬಾ ಟೇಸ್ಟಿ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ಸಿಪ್ಪೆ ತೊಗೊಂಡು ಬರಬೇಕು ಮಾವಿನ ಹಣ್ಣಿಂದು. ಸೊ ಅಕಸ್ಮಾತ್ ಹೋಗಿದ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಫಸ್ಟ್ ಚೆಕ್ ಮಾಡಬೇಕು. ಸೊ ಹುಳ ಏನಾದರೂ ಇದರಲ್ಲೆಲ್ಲ ಹುಳ ಏನು ಬರಲ್ಲ, ಬಟ್ ಅಂದ್ರೂ ಸ್ಟಿಲ್ ಚೆಕ್ ಮಾಡಬೇಕೆಲ್ಲ ಓಪನ್ ಮಾಡಿಬಿಟ್ಟು. ಸೊ ನೋಡಿ ಹೋಗಿರೋದೆಲ್ಲ ತೆಗೆದು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇದು 1 kg ಮಾವಿನ ಹಣ್ಣಿಗೆ ನಾನು ತೋರಿಸ್ತಾ ಇರೋದು. ನೋಡಿ, ಈ ರೀತಿ ಎಲ್ಲ ನಿಧಾನಕ್ಕೆ ಸಿಪ್ಪೆ ತೊಗೋಬೇಕು. ಬಾಯಿಗಂತೂ ಊಟಕ್ಕೆ ತುಂಬಾ ಹಿತ ಇದು. ಸೊ ಇಲ್ಲಿ ನಾನು ಬೆಲ್ಲ ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬೌಲ್, ಚಿಕ್ಕ ಬೌಲಲ್ಲಿ. ಸೊ ಬೆಲ್ಲ ತೊಗೊಂಡು ಇಲ್ಲಿ ನೀರು ಹಾಕ್ಕೋತಾ ಇದ್ದೀನಿ, ಬೆಲ್ಲ ಕರಗೋಕ್ಕೋಸ್ಕರ. ಇದು ಕಡಲೆಬೇಳೆ, ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಮೆಂತ್ಯ, ಧನಿಯಾ, ಇದು ಕೊತ್ತಂಬರಿ ಬೀಜ, ಮೆಣಸಿಕಾಯಿ ಬ್ಯಾಡಗಿ ಮತ್ತು ಗುಂಟೂರು 4 ತೊಗೊಂಡಿದ್ದೀನಿ. ಸ್ವಲ್ಪ ಇದೆಲ್ಲ ಒಂದೊಂದು ಸ್ವಲ್ಪನೇ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ರೆ ಹೆಚ್ಚು. ಮಾವಿನ ಹಣ್ಣು ನೋಡಿ ಇಲ್ಲಿ ಇದೆ. ಇದನ್ನೆಲ್ಲ ಹುರ್ಕೊಂಡು ರುಬ್ಬೇಕು. ಇದನ್ನು ಹುರ್ಕೋಬೇಕಿದೆಲ್ಲ. ಮೆಣಸು ಕೂಡ ಒಂದು 4 ತೊಗೊಂಡಿದ್ದೀನಿ ನೋಡಿ. ಜಾಸ್ತಿ ತೊಗೋಬಾರ್ದು, ತುಂಬ ಗಟ್ಟಿಯಾಗಿಬಿಡು ಸಾರು. ಸೊ ಇದು ಬೆಲ್ಲ ಕರೆಗಾಕಿ ಇಟ್ಟಿದ್ದೀನಲ್ವ, ಅದಕ್ಕೆ ಈ ಮಾವಿನ ಹಣ್ಣು ಹಾಕಿ ಒಂದು 5 ನಿಮಿಷ ಸಿಮ್ ಮಾಡಿ ಇಟ್ಬಿಡಬೇಕು. ಅದು ಕುದಿಯೋಕ್ಕೆ ಬಿಡಬೇಕು. ಕುಕ್ಕರಲ್ಲೇನು ಹಾಕೋದು ಅವಶ್ಯಕತೆ ಇಲ್ಲ. ಸೊ ಹಾಗೆ ಬೆಂದ್ಕೊಳ್ಳುತ್ತೆ ನೋಡಿ. ಇಲ್ಲಿ ಒಂದು ಅರ್ಧ ಸ್ಪೂನೇ ಕಡಲೆಬೇಳೆ ಅಷ್ಟೇ. ಸೊ ಒಂಚೂರು ಎಣ್ಣೆ ಹಾಕ್ಕೊಂಡು ಎಲ್ಲ ಹುರ್ಕೊಳ್ಳೋಣಂತೆ. ಸೊ ಫಸ್ಟು ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಕಡಲೆಬೇಳೆ, ಅದಕ್ಕೆ ಫಸ್ಟ್ ಕಡಲೆಬೇಳೆ ಹಾಕಿದ್ದೀನಿ ಹುರಿಯೋದಕ್ಕೆ. ನೆಕ್ಸ್ಟ್ ನೋಡಿ, ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಹೊಂದ್ಕೊಳ್ಳೋಕ್ಕೆ ಮತ್ತು ಅರೋಮಾಗೋಸ್ಕರ ಹಾಕೋತಾ ಇರೋದು ಸಾರಿಗೆ. ಸೊ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಮಾಡ್ತಾರೆ. ಇದು ನೋಡಿ, ಮೆಂತ್ಯ ಹಾಕೋತಾ ಇದ್ದೀನಿ. ತುಂಬಾ ಟೇಸ್ಟು ಜಾಸ್ತಿ ಆಗುತ್ತೆ, ಎನ್ಹೆನ್ಸ್ ಆಗುತ್ತೆ. ಮೆಣಸು ಒಂದು 7-8 ಕಾಳು ಮೆಣಸು. ಈ ಸ್ಪೈಸಸ್ ಎಲ್ಲ ಹುರ್ಕೊಂಡು ಬರಬೇಕು ನಿಧಾನಕ್ಕೆ. ಸೊ ಧನಿಯಾ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧದಿಂದ 3/4 ಸ್ಪೂನ್ ಅಷ್ಟೇ. ಇಲ್ಲೊಂದು 4 ಗುಂಟೂರು, ಒಂದು 4 ಬ್ಯಾಡಗಿ ಹಾಕ್ಕೊಂಡಿದ್ದೀನಿ ಕಲರ್ಗೆ ಮತ್ತು ಟೇಸ್ಟ್ಗೋಸ್ಕರ ಅದು. ಸೊ ಸ್ವಲ್ಪ ಹಿಂಗೆ ಕೂಡ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ಸೊ ಇದೆಲ್ಲ ಹುರ್ಕೊಂಡು ನಾವು ತಣ್ಣಗಾದ್ಮೇಲೆ ರುಬ್ಬೇಕಾಗುತ್ತೆ. ನೋಡಿ, ಈ ರೀತಿ ಹುರ್ಕೋಬೇಕು. ತುಂಬ ಸೀದ್ಬಿಡ್ಬಾರ್ದು, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಸೊ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ತಣ್ಣಗಾಗಬೇಕಿದು. ಸೊ ಇಲ್ಲಿ ತೊಗೊಂಡಿರೋ ಸ್ವಲ್ಪ ಕಾಯಿನ ರುಬ್ಕೊಂಡು ಬಂದಿದ್ದೀನಿ ನೋಡಿ. ತುಂಬ ಗಂಧ ಥರನೂ ಬೇಡ, ಇಷ್ಟು ರುಬ್ಬಿದ್ರೆ ಸಾಕು. ಸ್ವಲ್ಪ ತರಿ ಇದ್ದರೆ ಒಳ್ಳೆಯದು. ಇಲ್ಲಿ ಕುದೀತಿರೋ ಮಾವಿನ ಹಣ್ಣಿಗೆ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕಬೇಕು. ತುಂಬ ಜಾಸ್ತಿ ಮಸಾಲೆ ಹಾಕೋಕೆ ಹೋಗ್ಬಿಟ್ಟು ತುಂಬ ಗಟ್ಟಿಯಾಗಿಬಿಡುತ್ತೆ ಸಾರು. ಅದರಿಂದ ನೋಡಿ ಸ್ವಲ್ಪ ಹಾಕ್ಕೋಬೇಕಷ್ಟೇ. ಮಾವಿನ ಹಣ್ಣಿನ ಗಸಿ ಅಂತಾರೆ, ಎಷ್ಟೋ ಹೆಸ್ರಲ್ಲಿ ಕರೀತಾರೆ ಇದನ್ನು. ಸೊ ಸಿಹಿ ಹುಳಿ ಖಾರ ಇರೋದ್ರಿಂದ ಅದೊಂಥರ ಸಾರು ಅಂತಲೇ ಹೇಳ್ಬೋದು ನಾವು. ಎಲ್ಲ ಮಿಶ್ರಣ ಆಗಿರೋಂಥ ಸಾರು. ನೋಡಿ, ಇಲ್ಲಿ ನಾನು ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ. ನೀರೆಲ್ಲ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೇಕು. ಬಟ್ ಕುದ್ದಿದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಅದರಿಂದ. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಅದರಿಂದ ನಾವು ನೋಡ್ಕೊಂಡು ಹಾಕೋಬೇಕು ನೀರನ್ನ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗೇ ಆಗುತ್ತದು. ಸೊ ಮಾಡ್ತಾ ಇದ್ನಲ್ಲ, ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಅರ್ಶಿನದ ಪುಡಿ ಒಂಚೂರು ಹಾಕೋತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ತೋರಿಸು ನೀನು ಮ್ಯಾಂಗೋ ಸಾರು ಮಾಡ್ತೀಯಲ್ಲ ಅದನ್ನು ಯೂಟ್ಯೂಬಲ್ಲಿ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ ಅರ್ಧ. ಇಲ್ಲಿ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಎಲ್ಲ ಮಾಮೂಲಿ ಗೊತ್ತಿರೋಂಥ ವಿಚಾರನೇ. ಒಗ್ಗರಣೆ ಒಂದೊಳ್ಳೆ ಲಾಸ್ಟಲ್ಲಿ ಕುದ್ದಾದ್ಮೇಲೆ ಒಂದು ಒಗ್ಗರಣೆ ಕೊಡಬೇಕು. ಸೊ ಸ್ವಲ್ಪ ತುಪ್ಪನೇ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ತುಪ್ಪದ ಒಗ್ಗರಣೆ ಕೊಟ್ಟರೆ ಒಳ್ಳೆಯದು. ಒಂದೇ 1 ಸ್ಪೂನ್ ಹಾಕೋತಾ ಇದ್ದೀನಿ ಅಷ್ಟೇ ತುಪ್ಪನ. ಮಾಮೂಲಿ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೋಬೇಕು ಒಗ್ಗರಣೆಗೆ. ಕಾಯಬೇಕು, ಅದು ಸ್ವಲ್ಪ ಚಟಪಟ ಅನ್ಬೇಕಲ್ವ ಸಾಸಿವೆ. ಅದರಿಂದ ಯಾವಾಗಲೂ ತಣ್ಣಗಿರೋ ತುಪ್ಪಕ್ಕೂ ಎಣ್ಣೆಗೂ ನಾವು ಸಾಸಿವೆ ಹಾಕೋಕೆ ಹೋಗ್ಬಾರ್ದು, ಸಿಡಿಯಲ್ಲ ಅದು, ತುಂಬ ಟೈಮ್ ತೊಗೊಂಬಿಡೋದು. ಸ್ವಲ್ಪ ಕಾದ್ಮೇಲೆ ಹಾಕಿದ್ರೇ ಒಳ್ಳೆಯದು. ಅದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಜೀರಿಗೆ
ಕೆಲವರೆಲ್ಲ ಒಂದೇ ಸತಿ ಹಾಕ್ಬಿಡ್ತಾರೆ ಎಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು 4 ಕಾಳು, ಅರೋಮಾ ಜಾಸ್ತಿ ಆಗುತ್ತೆ ಮೆಂತ್ಯ ಹಾಕೋದ್ರಿಂದ. ಸೊ ಇಲ್ಲಿ ಒಂದೆರಡು ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವು. ಸೊ ಇದೆಲ್ಲ ಒಂದು ಕಲೆ ಅಂತಲೇ ಹೇಳ್ಬೋದು ಅಡುಗೆ ಮಾಡೋದ್ರಲ್ಲಿ. ಇಲ್ಲೂ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಸೊ ಒಗ್ಗರಣೆ ಹಾಕ್ತೀವಂತ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬಾರ್ದು, ಒಂದಾದ್ಮೇಲೆ ಒಂದನೇ ಹಾಕ್ಬೇಕು, ಅವಾಗಲೇ ಎಲ್ಲ ಆರ್ಡರಾಗಿ ಅದು ಸಿಡಿಯುತ್ತೆ. ನೋಡಿ ರೆಡಿ ಆಯಿತು ಒಗ್ಗರಣೆ. ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ಮಾವಿನ ಹಣ್ಣಿನ ಸಾರು ರೆಡಿ ಆಯಿತು. ಸಿಹಿ ಹುಳಿ ಖಾರ ತುಂಬ ಟೇಸ್ಟ್ ಇರುತ್ತೆ. ಅಯ್ಯೋ, ಒಂದು ಹಪ್ಪಳ ಉಪ್ಪಿನಕಾಯಿ ಇದ್ರಂತೂ ತುಂಬಾ ಟೇಸ್ಟ್ ಆಗುತ್ತೆ. ಸ್ವಲ್ಪ ಹುಳಿ ಬಿಡ್ತಾಯಿದ್ದೀನಿ, ಬೇಕು ಅನಿಸ್ತು ಅದರಿಂದ. ಮಾವಿನ ಹಣ್ಣು ಅಷ್ಟು ಹುಳಿ ಇರಲಿಲ್ವಲ್ಲ, ಅದಕ್ಕೆ ನೋಡಿ ಇಲ್ಲಿ ಡಿಶ್ ಔಟ್ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ. ಸಾಂಬಾರು ಏನಂತಾರೋ ಕರಿಬೋದು, ತುಂಬಾ ಟೇಸ್ಟಿಯಾಗಿತ್ತು. ನೀವೊಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿ. ಬೇರೆ ಮಾವಿನ ಹಣ್ಣಲ್ಲೂ ಮಾಡ್ಬೋದು, ನಾನು ಇದರಲ್ಲಿ ಮಾಡಿದ್ದೀನಿ. ಸಾಮಾನ್ಯ ನಾನು ಈ ಮಾವಿನ ಹಣ್ಣಲ್ಲೇ ಮಾಡೋದು ಯಾವಾಗಲೂ. ನೋಡಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಊಟಕ್ಕೆ. ರಾಜಮಡಿ ಅನ್ನ, ಮಾವಿನ ಹಣ್ಣಿನ ಸಾರು, ತುಪ್ಪ, ಹಪ್ಪಳ, ಉಪ್ಪಿನಕಾಯಿ, ಮಾವಿನ ಹಣ್ಣು ಎಲ್ಲ ಇತ್ತು. ಸೊ ಈ ಮಾವಿನ ಹಣ್ಣಿನ ಸಾರು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ರೆಸಿಪೀಸ್ ವೀಡಿಯೋ ಜೊತೆ ಬರ್ತೀನಿ. ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.